ನೀವು ಮೊಬೈಲ್ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಸೊ ನನ್ನ ಹತ್ರ ಇಷ್ಟೊಂದು ಲಿಂಕ್ಸ್ ಇದೆ. ಇದೆಲ್ಲ ಕನ್ನಡ ಫಾಂಟ್ಸ್ಗೆ ರಿಲೇಟೆಡ್ ಆದಂಥ ಲಿಂಕ್ಸು. ಈ ಎಲ್ಲ ಲಿಂಕ್ಸ್ನ ನಾನು ಈ ವಿಡಿಯೋ ಜೊತೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನೀವು ಬೇಕಿದ್ರೆ ಎಲ್ಲ ಲಿಂಕ್ಸ್ನ ಫಾಲೋ ಮಾಡಿ ನೀವು ನಿಮಗೆ ಬೇಕಿರೋ ಕನ್ನಡ ಫಾಂಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದರಿಂದ ಆಲ್ಮೋಸ್ಟ್ ನಿಮಗೆ 100ರಿಂದ 200 ಫಾಂಟ್ಸ್ ನಿಮಗೆ ಸಿಗುತ್ತೆ ಈ ಎಲ್ಲ ಲಿಂಕ್ಸಿಂದ ಸೇರಿ. ಸೊ ಕೆಲವು ಏನಿದೆ ಅಂದರೆ ಕೆಲವು ಯುನಿಕೋಡ್ ಸಿಸ್ಟಮಲ್ಲಿದೆ, ಕೆಲವು ಡೈರೆಕ್ಟ್ ನುಡಿ ಫಾರ್ಮ್ಯಾಟಲ್ಲಿದೆ. ಸೊ ನುಡಿ ಫಾರ್ಮ್ಯಾಟ್ ಅಂದರೆ ಡೈರೆಕ್ಟ್ ನೀವು ಕನ್ನಡ ಬರೀತಾ ಇದ್ದಂಗೆ ಅದು ನೀವು ಯಾವ ಥರ ಬರೀತೀರೋ ಆ ಥರ ನಿಮ್ಮ ಫಾಂಟ್ ಅಪ್ಲೈ ಆಗುತ್ತೆ. ಯುನಿಕೋಡ್ ಸಿಸ್ಟಮ್ ಅಂದರೆ ಅದು ಒಂದು ಸ್ವಲ್ಪ ಬೇರೆ ಲ್ಯಾಂಗ್ವೇಜಲ್ಲಿ ಬರುತ್ತೆ. ಅದನ್ನು ನೀವು ಇನ್ನೊಂದು ಅಪ್ಲಿಕೇಶನ್ ಬಳಸಿ ಅದನ್ನು ಚೇಂಜ್ ಮಾಡಬೇಕು. ಸೊ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ಮಾಡೋದು ಅನ್ನೋದನ್ನು. ಸೊ ಅದಕ್ಕೆ ಮುಂಚೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಬೇಕಿದ್ದರೆ ಜಾಯ್ನ್ ಆಗಿ. ನಿಮ್ಗೇನಾದರೂ ಪರ್ಸ್ನಲಾಗಿ ಇಶ್ಯೂ ಇದ್ದರೆ ಅದರಲ್ಲಿ ನೀವು ಸ್ಕ್ರೀನ್ಶಾಟನ್ನ ಕಳಿಸಿ ಏನು ಇಶ್ಯೂ ಅಂತ ನೋಡೋಣ. ಅದಕ್ಕೆ ನಾನು ಸಾಧ್ಯ ಆದರೆ ರಿಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಏನಿಲ್ಲ, ಫಸ್ಟ್ ಲಿಂಕು ಕ್ಲಿಕ್ ಮಾಡ್ತಾ ಇದ್ದಂಗೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಕನ್ನಡ ಫಾಂಟ್ 3.5 MB ಇದೆ, 3.65 MB ಸೈಜ್ ಇದೆ. ಸೊ ಜಸ್ಟ್ ಡೌನ್ಲೋಡ್ ಅಂತ ಕೊಡಿ. ಸೊ ಡೌನ್ಲೋಡ್ ಅಂತ ಕೊಡ್ತಾ ಇದ್ದಂಗೆ ಮೇಲ್ಗಡೆ ನೋಡ್ಬೋದು ನೀವು ಡೌನ್ಲೋಡಿಂಗ್ ಅಂತ ಬರ್ತಿದೆ. ಸೊ ಫಾಂಟು ಡೌನ್ಲೋಡ್ ಆಗ್ತಿದೆ. ಸೊ ಮತ್ತೆ ಲಿಂಕ್ಸ್ಗೆ ಹೋಗಿ ಸೆಕೆಂಡ್ ಲಿಂಕು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಕೆಲವು ನುಡಿ ಇದೆ, ಮೇಲ್ಗಡೆ ಕಾಣಿಸ್ತಾ ಇದೆ ನಿಮಗೆ. ಅಕ್ಷರ ಅಂತ ಇದೆ, ಬಾಲು ತಮ್ಮ ಅಂತಂದರೆ ಇದೆ, ಗುಬ್ಬಿ ಅಂತ ಇದೆ. ಸೊ ಇದೆಲ್ಲ ನಿಮಗೆ ನೋಡಿ ಇಷ್ಟೊಂದು ಫಾಂಟ್ಸ್ ಇದ್ದಾವೆ. ಒಂದೊಂದು ಇದರಲ್ಲಿ ಏನಂದರೆ ಇದರಲ್ಲಿ ಜಿಫ್ ಫೈಲ್ ಇಲ್ಲ. ಸೊ ಅದು ಫಸ್ಟ್ ಲಿಂಕಲ್ಲಿ ಏನಿತ್ತು ಅಂದರೆ ಎಲ್ಲ ಫೈಲ್ಸ್ ಒಂದರಲ್ಲೇ ಇತ್ತು. ಸೊ ಒಂದೇ ಸರಿ ಡೌನ್ಲೋಡ್ ಆಯಿತು. ಬಟ್ ಇದರಲ್ಲಿ ಹಂಗಿಲ್ಲ, ಸಿಂಗಲ್ ಇದೆ. ಸೊ ನೀವು ಒಂದೊಂದೇ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ನಾನು ಮಾಡ್ತೀನಿ ಒಂದೊಂದೇ ಎಕ್ಸಾಂಪಲ್ ಆಗಿ. ಸೊ ಇಲ್ಲಿ ಇದು ಮೇಲ್ಗಡೆ ಇಂಟು ಮಾರ್ಕ್ನ ಕ್ಲಿಕ್ ಮಾಡಿದ್ರೆ ಸೊ ಡೌನ್ಲೋಡ್ ಆಗೇನು ಅಂತ ಬರ್ತಿದೆ. ಪರವಾಗಿಲ್ಲ, ಅಂತ ಆಲ್ರೆಡಿ ಡೌನ್ಲೋಡ್ ಆಗಿದೆ ಅನಿಸುತ್ತೆ. ಸೊ ಅಲ್ಲಿ ಇದು ಡೌನ್ಲೋಡ್ ಆಗಿದೆ, ಇದು ಡೌನ್ಲೋಡ್ ಇದೆ. ಸೊ ಪರ್ಟಿಕ್ಯುಲರ್ ಬಹುಶಃ ಈ ಲಿಂಕಲ್ಲಿರೋದೆಲ್ಲ ನಮ್ಮದು ಆಲ್ರೆಡಿ ಮೊಬೈಲಲ್ಲಿ ಸೇವ್ ಆಗಿದೆ ಅನಿಸುತ್ತೆ. ಸೊ ಅದಕ್ಕೆ ಹಂಗೆಲ್ಲ ಡೌನ್ಲೋಡ್ ಆಗೇನು ಅಂತ ಕೇಳ್ತಾ ಇದೆ. ಸೊ ಪ್ರಾಬ್ಲಮ್ ಇಲ್ಲ, ಈ ಲಿಂಕ್ ಬೇಡ, ಮತ್ತು ಬೇರೆ ಲಿಂಕ್ ಓಪನ್ ಮಾಡೋಣ. ಥರ್ಡ್ ಲಿಂಕ್. ಸೊ ಥರ್ಡ್ ಲಿಂಕು ಅದೇ ಥರ ಇಲ್ಲಿ ಕೆಲವು ಇದ್ದಾವೆ, ನುಡಿ ಫಾರ್ಮ್ಯಾಟಲ್ಲಿದ್ದಾವೆ. ಸೊ ಇದರಲ್ಲಿರೋದು ಆಲ್ಮೋಸ್ಟ್ ಎಲ್ಲ ನಂದು ಡೌನ್ಲೋಡ್ ಆಗಿದೆ. ಓಕೆ, ಇದು ಡೌನ್ಲೋಡ್ ಆಗಿಲ್ಲ, ಡೌನ್ಲೋಡ್ ಆಯಿತು. ಸೊ ಇದು ಡೌನ್ಲೋಡ್ ಆಗ್ತಾಯಿದೆ ನೋಡಿ, ಮೇಲ್ಗಡೆ ಡೌನ್ಲೋಡ್ ಆಗ್ತದೆ. 2 ಡೌನ್ಲೋಡ್ ಕಂಪ್ಲೀಟ್ಸ್, 3 ಡೌನ್ಲೋಡ್ ಕಂಪ್ಲೀಟ್ಸ್. ಸೊ ಈ ಥರ ನಿಮಗೆ ಎಲ್ಲ ಲಿಂಕ್ಸ್ನ ಓಪನ್ ಮಾಡಿ ನಿಮ್ಗೆ ಎಷ್ಟು ಫಾಂಟ್ಸ್ ಬೇಕು, ನಿಮ್ಗೆ ಯಾವ ಫಾಂಟ್ ನಿಮಗೆ ಕನ್ವೀನಿಯೆಂಟ್ ಆಗೋದು, ನಿಮ್ಗೆ ಯಾವ ಫಾಂಟ್ ಚೆನ್ನಾಗಿ ಅನಿಸುತ್ತೆ ಅದನ್ನು ಡೌನ್ಲೋಡ್ ಮಾಡ್ತಾ ಹೋಗಿ. ಸೊ ಎಲ್ಲ ಲಿಂಕ್ಸ್ ನಾನು ಈ ವಿಡಿಯೋ ಜೊತೆ ಆ್ಯಡ್ ಮಾಡಿರ್ತೀನಿ. ಓಕೆ, ನೆಕ್ಸ್ಟು ಈ ಲಿಂಕು. ಸೊ ಇದು ಇನ್ನೊಂದು ವೆಬ್ಸೈಟು. ಸೊ ಇದರಲ್ಲಿ ನೋಡ್ಬೋದು ನಿಮಗೆ, ಇದರಲ್ಲೂ ತುಂಬ ವೆರೈಟಿ ಕನ್ನಡ ಫಾಂಟ್ಸ್ ಇದೆ. ಇದರಲ್ಲಿ ನೋಡ್ಬೋದು ಪೇಜ್ 1ಇಂದ ಪೇಜ್ 27ವರೆಗೂ ಇದೆ. ಸೊ ನೀವು ಒಂದೊಂದೇ ಈ ಥರ ಡೌನ್ಲೋಡ್ ಮಾಡ್ಬೋದು. ಸೊ ಇಲ್ಲೂ ಸೇಮ್ ಅದೇ ಥರ ಡೌನ್ಲೋಡ್ ಫಾಂಟ್ ಅಂತ ಬರುತ್ತೆ. ಸೊ ಡೌನ್ಲೋಡ್ ಫಾಂಟ್ ಕೊಡಿ. ಮೇಲೆ ನೋಡ್ಬೋದು ಡೌನ್ಲೋಡಿಂಗ್ ಅಂತ ಬರ್ತಾ ಇದೆ. ಸೊ ಈ ಥರ ಒಂದೊಂದೇ ಫಾಂಟ್ನ ಎಲ್ಲ ಫಾಂಟ್ಸ್ನ ಡೌನ್ಲೋಡ್ ಮಾಡಿ. ಸೊ ಡೌನ್ಲೋಡ್ ಆದಮೇಲೆ ನಾವು ನೇರವಾಗಿ ಇನ್ಶಾಟ್ಗೆ ಹೋಗೋಣ. ಇನ್ಶಾಟ್ ಅಪ್ಲಿಕೇಶನ್ನ ಓಪನ್ ಮಾಡ್ತೀನಿ. ಸೊ ಫಸ್ಟು ಇನ್ಶಾಟ್ ಅಪ್ಲಿಕೇಶನ್ ಓಪನ್ ಮಾಡಿ. ಇನ್ಶಾಟ್ ಅಪ್ಲಿಕೇಶನ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೋಬೋದು ಈಸಿಯಾಗಿ. ಸಪೋಸ್ ನೀವು ಗೂಗಲಿಂದ ಥರ್ಡ್ ಪಾರ್ಟಿ ವೆಬ್ಸೈಟನ್ನು ಡೌನ್ಲೋಡ್ ಮಾಡ್ತೀವಿ ಅಂದರೆ ಇದರಲ್ಲಿ ಕೆಲವು ಫೀಚರ್ಸ್ ಕಡಿಮೆ ಇರುತ್ತೆ ಫ್ರೀ ವರ್ಷನ್ಗೆ. ನಿಮ್ಗೆ ಎಲ್ಲ ಫೀಚರ್ಸ್ ಬೇಕು ಅಂದ್ಬಿಟ್ಟು ನೀವು ಥರ್ಡ್ ಪಾರ್ಟಿ ಯೂಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿರ್ತೀರ, ಕೆಲವೊಬ್ಬರು ಗೂಗಲಿಂದ ಡೌನ್ಲೋಡ್ ಮಾಡ್ತೀರಾ. ಸೊ ಆ ಥರ ಡೌನ್ಲೋಡ್ ಮಾಡೋರಿಗೆ ಕೆಲವರಿಗೆ ಈ ಥರದ ಫಾಂಟ್ಸ್ಗಳು ಕೆಲವೊಮ್ಮೆ ಸಪೋರ್ಟ್ ಆಗೋಲ್ಲ. ಸೊ ಅದು ಒಂದು ರೀಸನ್ ಇರುತ್ತೆ, ಫಸ್ಟ್ ರೀಸನ್ನು. ಇನ್ನೊಂದು, ನೀವು ಪ್ರಾಪರ್ಟಿ ಇಂಪೋರ್ಟ್ ಮಾಡುವಾಗ ನಾನು ಆಗಲೇ ಒಂದು ಫೈಲ್ ಡೌನ್ಲೋಡ್ ಮಾಡಿದೆ, ಜಿಫ್ ಫೈಲು. ಅದನ್ನು ಸರಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡಲ್ಲ. ಸೊ ಫಸ್ಟ್ ನಾವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋಣ ಡೌನ್ಲೋಡ್ ಸೆಕ್ಷನ್ಗೆ ಹೋಗ್ಬಿಟ್ಟು. ಸೊ ನಾನಿಲ್ಲಿ ಡೌನ್ಲೋಡಲ್ಲಿ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಇದನ್ನು ಇಲ್ಲಿ ನಾನು ಎಕ್ಸ್ಟ್ರಾಕ್ಟ್ ಅಂತ ಕೊಡ್ತೀನಿ. ಮೇಲ್ಗಡೆ ಕಾಣಿಸ್ತದಲ್ಲ ಎಕ್ಸ್ಟ್ರಾಕ್ಟ್ ಅಂತ. ಸೊ ಎಕ್ಸ್ಟ್ರಾಕ್ಟ್ ಅಂತ ಕೊಟ್ಟರೆ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಕ್ಲಿಕ್ ಮಾಡಿ. ಸೊ ಓವರ್ ಇಟ್ ಕೊಡಿ, ಯಾಕಂದರೆ ನಾನು ಆಲ್ರೆಡಿ ಡೌನ್ಲೋಡ್ ಆಗಿದ್ದರಿಂದ ಮತ್ತೆ ಡಿಲೀಟ್ ಮಾಡ್ತೀನಿ, ಸ್ಪೇಸ್ ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಮೇ ಬಿ ಇದನ್ನು ಡೌನ್ಲೋಡ್ ಆಗಿದೆ ಅನಿಸುತ್ತೆ, ನೋಡೋಣ. ಓವರ್ ರೈಟ್ ಇದೆ, ಓಕೆ. ಬಹುಶಃ ಇದೆರಡು ಡೌನ್ಲೋಡ್ ಆಗಿದೆ. ಸೊ ನಾಟ್ ರಿಕ್ವೈರ್ಡ್. ಇನ್ನೊಂದು ಜಿಫ್ ಫೈಲ್ ಡೌನ್ಲೋಡ್ ಮಾಡಿದ್ದಲ್ಲ, ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿ
ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಕೊಡಿ. ಸೊ ನೋಡ್ಬೋದು ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ. ಸೊ ಎಕ್ಸ್ಟ್ರಾಕ್ಟ್ ಆದಮೇಲೆ ಮೇಲ್ಗಡೆ ಕನ್ನಡ ಫಾಂಟ್ಸ್ ಅಂತ ಬಂದಿದೆ ನೋಡಿ, ಇಲ್ಲಿ 118 ಫಾಂಟ್ಸ್ ಇದೆ. ಟೋಟಲ್ ಆಗಿ ಇದರಲ್ಲಿ 118 ಫಾಂಟ್ ಇದೆ. ಸೊ ಇವಾಗ ಇನ್ಶಾಟ್ಗೆ ಹೋಗ್ಬಿಟ್ಟು ಜಸ್ಟ್ ಒಂದು ಫೋಟೋನ ಯೂಸ್ ಮಾಡ್ತಾ ಇದ್ದೀನಿ. ಎಕ್ಸಾಂಪಲ್ ನೀವು ಇದರಲ್ಲಿ ಏನಾದರೂ ಬರೀಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಬರೀರಿ. ಟೆಕ್ಸ್ಟ್ ಕಲರ್ ಬ್ಲ್ಯಾಕ್. ಓಕೆ, ಸೊ ನಾನಿವಾಗ ಬರೆದಿದ್ದೀನಿ ವಿಡಿಯೋ ಎಂಡರ್ಗೂ. ಇನ್ಶಾಟ್ ಎಡಿಟಿಂಗ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಸಪೋಸ್ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ. ಒಂದು ಬೇಸಿಕ್ ಎಡಿಟಿಂಗ್ ಯಾವ ಥರ ಮಾಡಬೇಕು, ಟೆಕ್ಸ್ಟ್ನ ಯಾವ ಥರ ಆ್ಯಡ್ ಮಾಡೋದು ಅದ್ರ ಬಗ್ಗೆ ಬೇಕಿದ್ದರೆ ಒಂದಿರು ವಿಡಿಯೋ ಮಾಡೋಣ. ಸೊ ಇಲ್ಲಿ ಬರೆದಾದ್ಮೇಲೆ ಟೆಕ್ಸ್ಟ್ ಅಂತ ಇರುತ್ತಲ್ಲ, ಅಲ್ಲಿ ಎಡಿಟ್ಗೆ ಹೋದರೆ ಸೊ ನೀವು ಇಲ್ಲಿ ಥರ್ಡ್ ಆಪ್ಷನ್ ನೋಡ್ಬೋದು, ಫಾಂಟ್ಸ್ ಅಂತ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿರೋದೇ ಇಷ್ಟೇ ಫಾಂಟ್ಸು, ಅದರಲ್ಲಿ ಕನ್ನಡ ಏನು ಚೇಂಜಸ್ ಆಗಲ್ಲ. ಸೊ ಇಲ್ಲಿ ಪಕ್ಕದಲ್ಲಿ ರೈಟ್ ಸೈಡಲ್ಲಿ 3 ಐಕಾನ್ ಇದೆಯಲ್ಲ, ಸೆಟ್ಟಿಂಗ್ಸು, ಪ್ಲೇ ಸ್ಟೋರು ಮತ್ತು ಒಂದು ಡೌನ್ಲೋಡ್ ಅಂತ. ಸೊ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ನೀವು ಇಲ್ಲಿ ನೋಡ್ಬೋದು, ನಾವು ಡೌನ್ಲೋಡ್ ಮಾಡಿರೋ ಫಾಂಟ್ಸು ಇಲ್ಲಿ ತುಂಬ ಇದ್ದಾವೆ. ಸೊ ಈ ಥರ ಒಂದೊಂದೇ ನೀವು ಸೆಲೆಕ್ಟ್ ಮಾಡಿ ನೋಡಿರಿ. ನಾನು ಸೆಲೆಕ್ಟ್ ಮಾಡ್ತಾ ಇದ್ದಂಗೆ ನೋಡ್ಬೋದು ಮೇಲ್ಗಡೆ ಒಂದು ಫಾಂಟ್ ಬಂದಿದೆ. ಅದೇ ಥರ ನಿಮಗೆ ನೀವು ಡೌನ್ಲೋಡ್ ಮಾಡಿರುವಂಥ ಎಲ್ಲ ಫಾಂಟ್ಸ್ನ ಇಲ್ಲಿ ಅಪ್ಲೋಡ್ ಮಾಡಿ. ನೋಡ್ತಿರ್ಬೋದು, ನಾನು ಒಂದೊಂದೇ ಕ್ಲಿಕ್ ಮಾಡ್ತಾ ಇದ್ದಂಗೆ ಒಂದೊಂದೇ ಫಾಂಟು ಆ್ಯಡ್ ಆಗ್ತಾ ಹೋಗ್ತಿದೆ. ಓಕೆನಾ? ನನಗೆ ಕಮೆಂಟಲ್ಲಿ ಹಾಕ್ತಾರೆ. ಇವಾಗ ನಾನು ಎಕ್ಸಾಂಪಲು ನಾನು ಡಿಫ್ರೆಂಟ್ ಫಾಂಟ್ನ ಬಳಸಿ ಒಂದು ಫಾಂಟ್ ಸ್ಟೈಲಲ್ಲಿ ಕನಸು ಅಂತ ಬರೆದಿರ್ತೀನಿ, ಇನ್ನೊಂದು ಫಾಂಟ್ ಸ್ಟೈಲಲ್ಲಿ ನೆನಪು ಅಂತ ಬರೆದಿರ್ತೀನಿ, ಮತ್ತೊಂದು ಪ್ರೀತಿ, ಇನ್ನೊಂದು ಸ್ನೇಹ, ಗೆಳೆತನ, ಒಂಟಿತನ, ಏಕಾಂತ, ಏಕಾಂಗಿ, ಹೀಗೆ ಡಿಫ್ರೆಂಟಾಗಿ ವರ್ಡಿಂಗ್ಸ್ನ ನಾನು ಡಿಫ್ರೆಂಟ್ ಫಾಂಟ್ ಸ್ಟೈಲ್ ಬರೆದು ಹಾಕಿರ್ತೀನಿ. ಕಮೆಂಟಲ್ಲಿ ಕೇಳ್ತಾರೆ ಆ ಪರ್ಟಿಕ್ಯುಲರ್ ಫಾಂಟ್ ಹೆಸರೇನು ಅಂತ. ಸೊ ನೀವು ನೋಡ್ಬೋದು, ಗಮನಿಸ್ಬೋದು, ಎಲ್ಲ ಹೆಸರು ಒಂದೇ ಥರ ಇರುತ್ತೆ. 1OU02, 1OU01, 1OU02 ಅಂತ. ಸೊ ಸ್ವಲ್ಪ ಅದು ಹೆಸರು ಹೇಳೋಕ್ಕೆ ಕಷ್ಟ ಆಗುತ್ತೆ. ಸೊ ಡಿಸೈನ್ ಆದರೆ ಈಸಿಯಾಗಿ ಹೇಳ್ಬೋದು, ಬಟ್ ನೀವು ಕೇಳ್ತಿರಲ್ಲ ಹೆಸರು, ಕೇಳಿದಾಗ ಈ ಥರ ನನಗೆ ಹೇಳೋಕ್ಕೆ ಸ್ವಲ್ಪ ಅದೊಂದು ಕಷ್ಟ ಆಗುತ್ತೆ ಅಷ್ಟೇ. ಟೋಟಲಾಗಿ 118 ಇದೆಯಲ್ಲ. ಸೊ ನೀವೆಲ್ಲ ಫ್ರೀ ಇದ್ದಾಗ ಒಂದೇ ಸರಿ ಎಲ್ಲನೂ ಈ ಥರ ಅಪ್ಲೋಡ್ ಮಾಡ್ತಾ ಹೋಗಿ ಅಷ್ಟೇ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಇವಾಗ ಫಾಂಟ್ನ ಸೆಲೆಕ್ಟ್ ಮಾಡ್ತೀನಿ. ಫಾಂಟ್ ಸೆಲೆಕ್ಟ್ ಮಾಡಿದ್ರೂ ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಆಗ್ತಾಯಿಲ್ಲ. ಸೊ ಕಾಣಿಸ್ತಿದೆ ಅನಿಸುತ್ತೆ ಸ್ಕ್ರೀನಲ್ಲಿ. ಸೊ ನಾನು ಆಗಲೇ ಹೇಳಿದೆ, ಕೆಲವು ಫಾಂಟ್ಸ್ ನಾವು ಡೌನ್ಲೋಡ್ ಮಾಡಿರೋದು ಏನಿದೆ ಅಂದರೆ ಡೈರೆಕ್ಟ್ ನುಡಿ ಫಾರ್ಮ್ಯಾಟಲ್ಲಿದೆ, ಇನ್ನು ಕೆಲವು ನುಡಿ ಫಾರ್ಮ್ಯಾಟಲ್ಲಿಲ್ಲ. ಸೊ ನೀವು ಡೈರೆಕ್ಟಾಗಿ ಈ ಥರ ಅಪ್ಲೈ ಮಾಡಿ. ಸಪೋಸ್ ನಿಮಗೆ ಈ ಥರ ಫಾಂಟ್ ಚೇಂಜ್ ಆಗಿಲ್ಲ ಅಂದರೆ ಅದು ಯುನಿಕೋಡ್ ಸಿಸ್ಟಮಲ್ಲಿ ಇದೆ ಅಂತ ಅರ್ಥ. ಸೊ ಅದನ್ನು ಹೇಗೆ ಚೇಂಜ್ ಮಾಡೋದು ಅಂದರೆ, ಇವಾಗ ನಾನು ಜಸ್ಟ್ ಇದನ್ನು ಸೆಲೆಕ್ಟ್ ಆಲ್ ಕಾಪಿ ಮಾಡಿಕೊಂಡೆ. ಇವಾಗ ಗೂಗಲ್ ಓಪನ್ ಮಾಡಿ, ಯುನಿಕೋಡ್ ಟು ನುಡಿ ಕನ್ವರ್ಟರ್ ಅಂತ ಸರ್ಚ್ ಮಾಡ್ತಾ ಇದ್ದಂಗೆ ನಿಮಗೆ ಫಸ್ಟ್ ಒಂದು ಬರುತ್ತೆ, ಆಸ್ಕಿ ಮತ್ತು ಯುನಿಕೋಡ್ಗೆ ಕನ್ನಡದ ಸಂಕ ಅಂತೇಳಿ. ಸೊ ಇದನ್ನು ಜಸ್ಟ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು 2 ಆಪ್ಷನ್ ಬರುತ್ತೆ. ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಸೊ ಗೊತ್ತಿಲ್ಲ ಅಂದರೆ ಆ ವಿಡಿಯೋದಲ್ಲಿ ಇರುತ್ತೆ, ಬಟ್ ಇದರಲ್ಲೂ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಳಗಡೆ ಇದೆಯಲ್ಲ 4th ಆಪ್ಷನ್ನು, ಯುನಿಕೋಡ್ ಟು ASCII ಅಂತ, ಅದನ್ನು ಕ್ಲಿಕ್ ಮಾಡಿ. ಲೆಫ್ಟ್ ಸೈಡಲ್ಲಿ ನೀವು ಬರೀಬೇಕು ಅಂದ್ಕೊಂಡಿರೋ ಕನ್ನಡನ ಬರೀರಿ, ಇಲ್ಲದ ಅವಳಿಗಾಗಿ ಎಲ್ಲೆಲ್ಲೂ ಹುಡುಕಾಟ. ಪಕ್ಕದಲ್ಲಿ ಏನಾಗುತ್ತೆ ಅಂದರೆ ಅದು ನಿಮಗೆ ಯುನಿಕೋಡ್ಗೆ ಕನ್ವರ್ಟ್ ಆಗುತ್ತೆ. ಇವಾಗ ಯುನಿಕೋಡಿಂದ ಅದು ಬರಹಕ್ಕೆ ಚೇಂಜ್ ಆಗುತ್ತೆ. ಓಕೆನಾ? ಇದನ್ನು ಕಾಪಿ ಮಾಡಿಕೊಂಡು ನೀವು ಇನ್ಶಾಟಲ್ಲಿ ಪೇಸ್ಟ್ ಮಾಡಿ. ನೋಡ್ಬೋದು, ಇವಾಗ ಪೇಸ್ಟ್ ಮಾಡಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂದರೆ, ಇವಾಗ ನೋಡಿ, ನಾನು ಲೋಹಿತ್ ಮತ್ತು ಇದನ್ನು ಕನ್ನಡನ ಟೈಪ್ ಮಾಡಿದಾಗ ಅದು ಕನ್ನಡದಲ್ಲಿ ಬರ್ತಿಲ್ಲ. ಏನಕ್ಕೆ ಅಂದರೆ ಇದೆರಡು ನುಡಿ ಫಾರ್ಮ್ಯಾಟಲ್ಲಿದೆ, ಬಟ್ ನಾನು ಹಾಕ್ತಿರೋದು ಯುನಿಕೋಡ್ ಸಿಸ್ಟಮಲ್ಲಿರೋ ಫಾಂಟ್ನ. ಸೊ ಇವಾಗ ಕೆಳಗಡೆ ಕ್ಲಿಕ್ ಮಾಡ್ತೀನಿ ನೋಡಿ. ಇವಾಗ ನೋಡ್ಬೋದು, ಕೆಳಗಡೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಆ ಫಾಂಟು ಚೇಂಜ್ ಆಯಿತು. ಕಾಪಿ ಮಾಡ್ತೀನಿ, ಮತ್ತು ಎಡಿಟ್ಗೆ ಹೋಗ್ತೀನಿ. ಇಲ್ಲಿ ನೋಡ್ಬೋದು ಇನ್ನೊಂದು ಫಾಂಟ್ ಇದೆ. ಸೊ ಇದು ನೋಡಿ, ಇದು ಸೇಮ್ ಅಷ್ಟೇ. ಸೊ ಇದು ನೋಡಿ ಚೇಂಜ್ ಆಯಿತು, ಇದು ನೋಡಿ ಚೇಂಜ್ ಆಗ್ತಿದೆ. ಇವಾಗ ನೋಡ್ಬೋದು ಕೆಳಗಡೆ ಎಲ್ಲ ಫಾಂಟ್ಗಳು ಚೇಂಜ್ ಆಗ್ತಾಯಿದೆ. ನೋಡಿದ್ರೆ ಕಾಣಿಸ್ತಾ ಇದೆ ಅನ್ಕೋತೀನಿ. ನಿಮ್ಗೆ ಅಬ್ಸರ್ವ್ ಮಾಡಿ,
ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದು ರೌಂಡ್ ಆಗಿದೆ, ಇದು ಫಿನಿಶಿಂಗ್ ಬೇರೆ ಇದೆ, ಇದು ಸ್ಟೈಲಿಶ್ ಬೇರೆ ಇದೆ. ಸೊ ನಿಮಗೆ ನಾನು ಜಸ್ಟ್ ನಿಮಗೆ ಎಕ್ಸಾಂಪಲ್ ಗೊತ್ತಾಗಬೇಕು ಅಂದರೆ, ಓಕೆ ನೋಡಿ, ಇಲ್ಲಿ ನಾನು ಕನಸು ಅಂತ ಟೈಪ್ ಮಾಡ್ತಾ ಇದ್ದಂಗೆ ಮತ್ತೆ ಫಾಂಟು ಹೋಗ್ಬಿಡ್ತು. ಸೊ ಅದಕ್ಕೆ ಫಸ್ಟ್ ಇಲ್ಲಿ ಬಂದು ಕನಸು, ಬದುಕು, ಜೀವನ, ಏಕಾಂಗಿ, ಒಂಟಿತನ, ಸಾಕು. ಸದ್ಯಕ್ಕೆ ಇಷ್ಟು ಸಾಕು ಅನಿಸುತ್ತೆ, ಸುಮ್ಮನೆ ವಿಡಿಯೋ ಲಾಂಗ್ ಆಗುತ್ತೆ. ಓಕೆನಾ, ನಾನು ಈ ಥರ ಬರ್ಕೊಂಬಂದಿದ್ದೀನಿ. ಸೊ ಬರ್ಕೊಂಬಂದು ಇಲ್ಲಿ ಪೇಸ್ಟ್ ಮಾಡಿದೆ. ಸೊ ನೋಡ್ಬೋದು, ಕನಸು ಫಾಂಟು ಮತ್ತೆ ಕಾಪಿ ಮಾಡಿದೆ, ಎಡಿಟ್ಗೆ ಹೋಗಿ ಪೇಸ್ಟ್ ಮಾಡಿ ಸೊ ಇವಾಗ ಬದುಕು ಅನ್ನೋ ಫಾಂಟ್ಗೆ ಇನ್ನೊಂದು ಸ್ಟೈಲ್ ಕೊಡೋಣ. ಸೊ ಇದು ಬದುಕು ಕೊಟ್ಟಿದ್ದೀನಿ, ಮತ್ತೆ ಕಾಪಿ ಮಾಡಿ ಎಡಿಟ್, ಪೇಸ್ಟ್, ಕಟ್. ಜೀವನಕ್ಕೆ ಇನ್ನೊಂದು ಫಾಂಟ್ ಚೇಂಜ್ ಮಾಡೋಣ. ಜೀವನಕ್ಕೆ ಯಾವ್ದು ಕೊಡೋಣ? ಓಕೆ, ಇದು ಕೊಡೋಣ. ನೋಡ್ಬೋದು ಇಲ್ಲಿ ಸೊ ನೀವು ಗಮನಿಸಿದಂಗೆ ಎರಡು ಟೈಪ್ ಇರುತ್ತೆ. ಒಂದು ಯುನಿಕೋಡ್ ಸಿಸ್ಟಮಲ್ಲಿದೆ ಫಾಂಟ್ಸ್ ನಾವು ಡೌನ್ಲೋಡ್ ಮಾಡಿರೋದು, ಇನ್ನೊಂದು ಡೈರೆಕ್ಟ್ ನುಡಿಯಲ್ಲಿದೆ. ಡೈರೆಕ್ಟ್ ನುಡಿಯಲ್ಲಿರೋ ಫಾಂಟ್ಸು ಸ್ವಲ್ಪ ಕಡಿಮೆ ಇದೆ. ನಿಮಗೆ ಆಲ್ಮೋಸ್ಟ್ 100+ ಇದೆಯಲ್ಲ, ಅದೆಲ್ಲ ಯುನಿಕೋಡ್ ಸಿಸ್ಟಮಲ್ಲೇ ಇದೆ. ಅದಕ್ಕೆಲ್ಲ ನೀವು ಈ ಲಿಂಕನ್ನು ಬಳಸಬೇಕಾಗುತ್ತೆ. ಈ ಲಿಂಕ್ನು ಈ ವಿಡಿಯೋ ಜೊತೆ ಆ್ಯಡ್ ಮಾಡಿರ್ತೀನಿ. ನೀವು ಏನು ಬರೀಬೇಕು ಅಂದ್ಕೊಂಡಿರ್ತೀರೋ, ಪರ್ಟಿಕ್ಯುಲರ್ ಶಬ್ದ ಆಗಿರ್ಬೋದು, ಸಾಲ್ ಆಗಿರ್ಬೋದು, ನಿಮ್ದು ಏನೇ ಇದ್ದರೂ ಲೆಫ್ಟ್ ಸೈಡಲ್ಲಿ ಬರೀತಾ ಹೋಗಿ, ರೈಟ್ ಸೈಡಲ್ಲಿ ಈ ಥರ ಪ್ರಿಂಟ್ ಆಗುತ್ತೆ. ಇದನ್ನು ಕಾಪಿ ಮಾಡ್ಕೊಂಡು ಬಂದು ಇನ್ಶಾಟಲ್ಲಿ ಪೇಸ್ಟ್ ಮಾಡಿದಾಗ ನಿಮ್ಗೆ ಯಾವ ಫಾಂಟ್ ಬೇಕು ಆ ಫಾಂಟ್ನ ಸೆಲೆಕ್ಟ್ ಮಾಡ್ಬೋದು. ನೀವು ನೋಡ್ಬೋದು ಇಲ್ಲಿ ಎಲ್ಲ ಫಾಂಟ್ಸು ಡಿಫ್ರೆಂಟ್ ಆಗಿದೆ. ಸೊ ಸಿಂಪಲ್ ಆಗಿದೆ, ಇಂಪೋರ್ಟ್ ಮಾಡೋದು ಈಸಿ ಆಗುತ್ತೆ. ನಿಮಗೆ ಏನಂದರೆ ಒಂದೇ ಒಂದು ಟಾಸ್ಕು, ನೀವು ಅದೇ ಗೂಗಲ್ಗೆ ಹೋಗ್ಬಿಟ್ಟು ಅದನ್ನು ಯುನಿಕೋಡಿಂದ ಬರಹಕ್ಕೆ ಕನ್ವರ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ. ಅದು ಒಂದೇ ನಿಮಗೆ ಎಕ್ಸ್ಟ್ರಾ ವರ್ಕು. ಅದನ್ನು ಬಿಟ್ಟರೆ ಏನೂ ತೊಂದರೆ ಇಲ್ಲ. ಇನ್ಶಾಟಲ್ಲಿ 100% ನಾನು ಕೊಟ್ಟಿರೋ ಲಿಂಕಲ್ಲಿರೋ ಪ್ರತಿಯೊಂದು ಫಾಂಟು ಇನ್ಶಾಟಲ್ಲಿ 100% ಅಪ್ಲೋಡ್ ಆಗುತ್ತೆ. ನೀವು 100% ಫ್ರೀಯಾಗಿ ಯೂಸ್ ಮಾಡ್ಬೋದು. ಸೊ ಬಹುಶಃ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸಪೋಸ್ ಏನಾದರೂ ತೊಂದರೆ ಆಗಿದ್ದರೆ, ಅಂದರೆ ಇಂಪೋರ್ಟ್ ಮಾಡೋ ಟೈಮಲ್ಲಿ ಏನಾದರೂ ನಿಮಗೆ ಇಶ್ಯೂ ಆದರೆ, ಸರಿಯಾಗಿ ಇಂಪೋರ್ಟ್ ಆಗದೆ ಹೋಗಿದ್ರೆ, ಇಲ್ಲ ಏನಾದರೂ ಸ್ವಲ್ಪ ನಿಮಗೆ ಡಿಫಿಕಲ್ಟೀಸ್ ಅನಿಸಿದ್ರೆ, ಟೆಲಿಗ್ರಾಮಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ವಿಡಿಯೋ ಜೊತೆಗೆ. ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿ, ತುಂಬ ಜನ ಮೆಸೇಜ್ ಹಾಕಿರ್ತಾರೆ, ಫ್ರೀ ಇದ್ದಾಗ 100% ರಿಪ್ಲೈ ಮಾಡ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಶುಭ ದಿನ.